ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಲೋಕಸಭಾ ಸದಸ್ಯರ, ರಾಜ್ಯಸಭಾ ಸದಸ್ಯರ, ಶಾಸಕ ಮಿತ್ರರ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಅಭ್ಯರ್ಥಿಯ ತಂದೆಯವರು ಆದಂಥ ಶ್ರೀ ಎಸ್ ಮಲ್ಲಿಕಾರ್ಜುನ ಅವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಮೊನ್ನೆ ನಾನು ಮಾತನಾಡ್ಲಿಕ್ಕೆ ಆಗಲಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಶುಭ ಚಿಹ್ನೆಯಾದಂತ ಮಳೆ ಬಂದ್ಬಿಡ್ತು. ಮಳೆ ಬಂದದ್ರಿಂದ ನಾನು ಮಾತಾಡಲಿಲ್ಲ. ಅದಕ್ಕೋಸ್ಕರ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲ ಅವರು ನಾವು ದಾವಣಗೆರೆಯಲ್ಲಿ 6ನೇ ತಾರೀಕು ಒಂದು ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಆ ಸಭೆಯಲ್ಲಿ ನೀವು ಬಂದು ಮತದಾರರಿಗೆ ಮನವಿಯನ್ನು ಮಾಡಬೇಕು ಅಂತೇಳಿ ಸೂಚನೆ ಮಾಡೋದು. ಹಾಗಾಗಿ ಈ ಸಭೆಯನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತು ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿ ನಿಮ್ಮ ಆಶೀರ್ವಾದವನ್ನ ಬೇಡಿದ್ದಾರೆ. ಸಮರ್ಥ ನಮ್ಮ ಅಭ್ಯರ್ಥಿ ಸಮರ್ಥ ಯಾರು ವೋಟ್ ಕೇಳೋದು? ಸಲೀಂ ಅಹಮದ್ ಇಲ್ಲ. ತಾರೀಕು ಕೇಳ್ರಿ, 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ಏನ್ ಹತ್ರ ಬಂದಿದೆ, 2 ದಿನ ಇದೆ ಅಷ್ಟೇನೆ. ಅವತ್ತು ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತೆ ಮಲ್ಲಿಕಾರ್ಜುನ ಅವರು ನಿಮ್ಮಲ್ಲಿ ಮನವಿ ಮಾಡಿದ್ದಾರೆ. ನಾನು ಕೂಡ ಮನವಿ ಮಾಡುತ್ತೇನೆ, ದಯಮಾಡಿ ನೀವೆಲ್ಲರೂ ಕೂಡ ತಪ್ಪಿಸ್ಕೋಬಾರದು. ಯಾಕಂತಂದ್ರೆ ಈ ವೋಟ್ ಇದೆಯಲ್ಲ, ಹಕ್ಕಿದೆಯಲ್ಲ, ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು. ಈ ಹಕ್ಕನ್ನ ಚಲಾಯಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು. ನಮ್ಮ ಅಭ್ಯರ್ಥಿ 3ನೇ ನಂಬರು
ಮೂರನೇ ನಂಬರು. ಅವರ ಚಿಹ್ನೆ ಹಸ್ತ, ಕಾಂಗ್ರೆಸ್ ಚಿಹ್ನೆ ಹಸ್ತ. ಹಸ್ತಕ್ಕೆ ತಾವೆಲ್ಲ ಮತ ಹಾಕಿ ಸಮರ್ಥ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಾನು ಕೂಡ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಯಾಕೆ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು? ಈ ಉಪಚುನಾವಣೆ ಯಾಕೆ ಬಂದಿದೆ? ಈ ಉಪಚುನಾವಣೆ ಬಂದದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲ ಹಿರಿಯರಾದಂಥ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ರು. ಅವರು ದುರ್ದೈವ ಇನ್ನೂ ಮೂರು ವರ್ಷ ತುಂಬಕ್ಕೂ ಮುಂಚಿತವಾಗಿ ದೈವಾಧೀನರಾದರು. ನಮ್ಮ ಸರ್ಕಾರ ಇನ್ನ 2 ವರ್ಷ ಇರ್ತದೆ. ಶ್ಯಾಮನೂರು ಶಿವಶಂಕರಪ್ಪನವರ ಅವಧಿ ಇನ್ನ 2 ವರ್ಷ ಇರ್ತದೆ. ಈ ಅವಧಿಗೆ ಖಾಲಿ ಬಿಡಕ್ಕಾಗಲ್ಲ, ಸಂವಿಧಾನದ ಪ್ರಕಾರ ಖಾಲಿ ಬಿಡಕ್ಕಾಗಲ್ಲ. ಅದಕ್ಕೆ ಭರ್ತಿ ಮಾಡಲಿಕ್ಕೋಸ್ಕರವಾಗಿ ಅವರ ಸ್ಥಾನಕ್ಕೆ ಸಮರ್ಥ ಅವರನ್ನ ಅಭ್ಯರ್ಥಿಯರನ್ನಾಗಿ ಮಾಡಿದ್ದೇವೆ. ಹಾಗಾಗಿ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವ್ರ ಜಾಗ ಭರ್ತಿ ಮಾಡೋದು, ಮತ್ತೆ ನಮ್ಮ ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಅಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಶ್ಯಾಮನೂರು ಶಿವಶಂಕರಪ್ಪನವರು ಏನೇನು ಕೆಲಸಗಳನ್ನ ಮಾಡಿದ್ರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ಅವೆಲ್ಲ ಮುಂದುವರಿಬೇಕಾದ್ರೆ, ಅವೆಲ್ಲ ಸುಗಮವಾಗಿ ನಡೀಬೇಕಾದ್ರೆ ಯಾರು ನಿಮ್ಮ ಪ್ರತಿನಿಧಿ ಆಗಬೇಕು? ಇದು ಬಹಳ ಮುಖ್ಯ. ನಿಮ್ಮ ಪ್ರತಿನಿಧಿ ಶ್ಯಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆದ್ರೆ ಇವೆಲ್ಲ ಕೆಲಸಗಳನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಶ್ಯಾಮನೂರು ಶಿವಶಂಕರಪ್ಪನವರು 4 ಬಾರಿ ಶಾಸಕರಾಗಿದ್ದರು, 5 ಬಾರಿ, ಒಟ್ಟು 6 ಇಲ್ಲಿ ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಿಂದ 4 ಬಾರಿ ಆಯ್ಕೆಯಾಗಿದ್ರು, ಒಟ್ಟು 6 ಬಾರಿ ಶಾಸಕರಾಗಿದ್ದಾರೆ, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರನ್ನ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ರಿ, ಅವ್ರಿಗೆ ಆಶೀರ್ವಾದ ಮಾಡಿದ್ರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಅಷ್ಟೇ ಅಲ್ಲ, ಈ ಕ್ಷೇತ್ರಕ್ಕೆ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಏನೇನು ಮಾಡಿದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನಾನು ಮತ್ತೆ ಅದನ್ನೆಲ್ಲ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ನೇರ ಸ್ಪರ್ಧೆ ಇರ್ತಕ್ಕಂಥದ್ದು ನಮಗೆ ಮತ್ತು ಬಿಜೆಪಿಗೆ. ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಈ 9 ವರ್ಷಗಳಲ್ಲಿ ಅವರು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ನಾವು 9 ವರ್ಷಗಳಲ್ಲಿ ಇಂತಿಂತ ಕೆಲಸಗಳನ್ನ ಮಾಡಿದ್ದೇವೆ, ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ ಇಂತಿಂತ ಕೆಲಸ ಮಾಡಿದ್ದೇವೆ, ದಕ್ಷಿಣ ಕ್ಷೇತ್ರಕ್ಕೆ ಇಂತಿಂತ ಕೆಲಸ ಮಾಡಿದ್ದೇವೆ, ಅದಕ್ಕೋಸ್ಕರ ನಮ್ಗೆ ಓಟ್ ಕೊಡಿ ಅಂತ ಕೇಳ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಅವರು ಯಾವ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ. ಅದ್ರ ಬದಲಿಗೆ ಸಿದ್ದರಾಮಯ್ಯನನ್ನ ಟೀಕೆ ಮಾಡೋದು, ನಮ್ಮ ಸರ್ಕಾರವನ್ನ ಟೀಕೆ ಮಾಡೋದು. ಯಾಕೆ ಮಾಡ್ತಾರೆ ಅಂತಂದ್ರೆ, ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಟೀಕೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೇನು ವಿಚಾರ ಇಲ್ಲ ಅಲ್ಲ. ನನ್ನ ಟೀಕೆ ಮಾಡದೆ ಅವ್ರಿಗೆ ದೊಡ್ಡ ಕಾರ್ಯಕ್ರಮ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ.
ನಾನು ಬಡವರ ಪರವಾಗಿದ್ದೀನಿ, ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದ ಬಡವರಿಗೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಮಹಿಳೆಯರು, ರೈತರು, ಕಾರ್ಮಿಕರು ಇವರೆಲ್ಲರೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಮತ್ತೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವ್ರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ. ನಾವು ಯಾವತ್ತೂ ಕೂಡ ಧರ್ಮ ವಿಂಗಡಣೆ ಮಾಡ್ತಕ್ಕಂಥದ್ದಾಗ್ಲಿ, ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗ್ಲಿ ಮಾಡಿಲ್ಲ, ಮಾಡೋದು ಇಲ್ಲ. ಅದು ನಮ್ಮ ಸಿದ್ಧಾಂತ ಅಲ್ಲ, ಕಾಂಗ್ರೆಸ್ಸಿನ ಸಿದ್ಧಾಂತ ಅಲ್ಲ. ಆದರೆ ಬಿಜೆಪಿಯವರು ಸಮಾಜವನ್ನ ಒಡಿತಕ್ಕಂಥದ್ದೇ ಅವ್ರ ಕೆಲಸ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಒಡಿತಕ್ಕಂಥ ಕೆಲಸ ಬಿಜೆಪಿಯವ್ರದ್ದು. ಅವ್ರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. 9 ವರ್ಷದಲ್ಲಿ ಏನ್ ಮಾಡಿದ್ದಾರೆ ನೀವೇ ಹೇಳಿ. ನಾನು ಹೇಳಿದ್ರೆ ರಾಜಕೀಯವಾಗಿ ಚುನಾವಣೆಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಆಗುತ್ತೆ. ನೀವ್ ಹೇಳಿ ಏನ್ ಮಾಡಿದ್ದಾರೆ. 19ರಿಂದ 23ರವರೆಗೆ ಅಧಿಕಾರದಲ್ಲಿ ಇದ್ರು. ಏನ್ ಮಾಡಿದ್ದಾರೆ ಹೇಳಿ ನೋಡ. ಬೆಂಗಳೂರು ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ, ಅಲ್ಲ ದಾವಣಗೆರೆ ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ, ದಾವಣಗೆರೆ ನಾರ್ತ್ಗೆ ಏನ್ ಮಾಡಿದ್ದಾರೆ, ಅಥವಾ ದಾವಣಗೆರೆ ಜಿಲ್ಲೆಗೆ ಏನ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ. ಅವರು ಹಿಂದೆ ಹಿಂದೂ ಮುಸಲ್ಮಾನರು ಗಲಾಟೆ ಮಾಡಿಸದೆ ಅವರಿಗೆ ಅವರ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಜಾತಿ ಧರ್ಮಗಳನ್ನು ಒಡಿತಕ್ಕಂಥದ್ದೇ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಓಟ್ ತಗೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದೇ ಅವರು. ಕರ್ನಾಟಕದಲ್ಲಿ ಯಾವತ್ತಾದ್ರೂ ಕೂಡ 2008 ಇರ್ಬೋದು, 2018 ಇರ್ಬೋದು, ಯಾವತ್ತಾದ್ರೂ ಕೂಡ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರ? ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು. ಯಾವಾಗ ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದಿರೋರು, ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದಿರೋರು. ಆಪರೇಷನ್ ಕಮಲ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲಿಂದ ಬಂತು ಈ ದುಡ್ಡು? ಎಲ್ಲಿಂದ ಬಂತು ದುಡ್ಡು? ಈಗ ಯಡಿಯೂರಪ್ಪನವರು ಆಪರೇಷನ್ ಕಮಲ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇರಲಿಲ್ಲ. ಯಡಿಯೂರಪ್ಪನವರು ಇದನ್ನು ಪ್ರಾರಂಭ ಮಾಡಿದ್ರು, ಆಪರೇಷನ್ ಕಮಲ. 2008ರಲ್ಲಿ 8 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ರು. ಒಬ್ಬೊಬ್ಬ MLAಗೆ 25,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಕೊಟ್ಟರು. ಮತ್ತೆ 25-30 ಸಾವಿರ ಕೋಟಿ, 25-30 ಸಾವಿರ ಅಲ್ಲ ಕೋಟಿ, 25-30 ಕೋಟಿ ರೂಪಾಯಿಗಳನ್ನು ಎಲೆಕ್ಷನ್ಗೆ ಖರ್ಚು ಮಾಡಿದ್ರು. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು? ಬಹಳ ಸಾಚಾಗಳ ತರ ಮಾತಾಡ್ತಾರೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರ ಸರ್ಕಾರ ಲೂಟಿ ಹೊಡೆಯುತ್ತಾ ಇದೆ. ಯಾರು ಹೇಳೋದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ, ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇಲ್ಲ? ಒಮ್ಮೆ ನೀವು ಮುಖ್ಯಮಂತ್ರಿ ಆಗಿರುವಾಗ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಬಸವನಗೌಡ ಯತ್ನಾಳ್ ಏನ್ ಹೇಳಿದ್ದಾರೆ ಅಂತಕ್ಕಂಥದನ್ನ ಜ್ಞಾಪಕ ಮಾಡ್ಕೊಳ್ಳಿ. 25,000 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪ ಮತ್ತು ಅವ್ರ ಮಗ ಒಡೆದು ಬಿಟ್ಟಿದ್ದಾರೆ. ಯಾರು ಹೇಳಿರೋದು? ಬಿಜೆಪಿಯ ಕೇಂದ್ರದ ಮಂತ್ರಿಯಾಗಿದ್ದಂತ ಬಸವನಗೌಡ ಯತ್ನಾಳ್. ಇದನ್ನ ನಂಬ್ಕೋಬಹುದಲ್ವಾ? ಅವ್ರ ಪಾರ್ಟಿಯವರೇ ಹೇಳಿರೋದು. ನಾನು ಹೇಳಿದ್ರೆ ನಂಬ್ಕೋಬಾರ್ದು, ಅಥವಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು, ಪ್ರಭಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು. ಇವರು ಹೇಳಿರ್ತಕ್ಕಂಥದ್ದು ಬಿಜೆಪಿಯ ಬಸವನಗೌಡ ಯತ್ನಾಳ್. ಇವರು
ಕಡು ಭ್ರಷ್ಟರು ಇವರು. ನನ್ನ ಬಗ್ಗೆ ಹೇಳ್ಕೊಂಡು ತಿರುಗಾಡ್ತಾರೆ. ಕಡು ಭ್ರಷ್ಟರು ಇವರು. ಬಿಜೆಪಿಯವರು ಇದಾರಲ್ಲ, ಅವ್ರಿಗೆ ಯಾವುದೇ ನೀತಿ ನಿಯಮ ಮಾನ ಮರ್ಯಾದೆ ಏನೂ ಇಲ್ಲ. ಬಸವನಗೌಡ ಯತ್ನಾಳ್ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ, ಪಕ್ಷದಿಂದ ಅಮಾನತ್ ಮಾಡಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಬಾಗಲಕೋಟೆಯಲ್ಲಿ ಕ್ಯಾನ್ವಾಸ್ ಮಾಡಿಸ್ತಾರೆ. ಇಲ್ಲಿ ಎಷ್ಟ ಹೀನಾಯ ಸ್ಥಿತಿಗೆ ಬಂತು ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಹೇಳಲಿಕ್ಕಾಗಲ್ಲ. ಎಂಥ ಹೀನಾಯ ಪರಿಸ್ಥಿತಿ ಬಂತು. ಒಬ್ಬ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವರ ಅಧಿಕೃತ ಅಭ್ಯರ್ಥಿ ಪರವಾಗಿ ಕ್ಯಾನ್ವಾಸ್ ಮಾಡಿಸ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ದಿವಾಳಿಯಾಗಿದೆ ಅಂತಕ್ಕಂಥದನ್ನ ಇದು ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಾನು ಹೇಳಿದೆ, ಬಾಗಲಕೋಟೆನಲ್ಲಿ ಹೇಳಿದೆ, ನಮ್ಮ ಕ್ಯಾಂಡಿಡೇಟ್ ಗೆಲ್ಲದು 100% ಸತ್ಯ. ಪೂರ್ವದಲ್ಲಿ ಸೂರ್ಯ ಹುಟ್ಟಲು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತಕ್ಕಂಥದ್ದು ಸತ್ಯ. ಇಲ್ಲೂ ಕೂಡ ದಾವಣಗೆರೆಯಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗೆಲ್ಲದು, ಸಮರ್ಥ ಗೆಲ್ಲದು ಅಷ್ಟೇ ಸತ್ಯ. ಆದ್ರಿಂದ ಎರಡೂ ಕಡೆ ಎರಡು ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ದಾವಣಗೆರೆಯಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ನಿಧನರಾದ್ರಿಂದ, ಇನ್ನೊಂದು ಬಾಗಲಕೋಟೆಯಲ್ಲಿ HY ಮೇಟಿಯವರು ನಿಧನರಾದ್ರಿಂದ. ಇಬ್ರು ಒಳ್ಳೆ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು, ಜನಪರವಾದಂತ ವ್ಯಕ್ತಿಗಳು. ಅವರಿಬ್ರು ಕಾಲದಿಂದ ಈ ಚುನಾವಣೆಗಳು ನಡೀತಾ ಇದ್ದಾವೆ. ಈ ಎರಡೂ ಉಪಚುನಾವಣೆಗಳಲ್ಲಿ ನಾವೇ ಗೆಲ್ತೀವಿ. ಇವತ್ತು ಏನಾದರೂ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇಡೀ ದೇಶದಲ್ಲಿ ನುಡಿದಂತೆ ನಡೆದಂತ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು 2013ರಲ್ಲಿ ಮುಖ್ಯಮಂತ್ರಿ ಆದೆ. ಆ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳನ್ನು ಕೊಟ್ಟಿದ್ದು. ಆ ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಇದ್ರ ಜೊತೆಗೆ 30 ಅಡಿಷನಲ್ ಆಗಿ ಕಾರ್ಯಕ್ರಮಗಳನ್ನು ಕೊಟ್ಟು, ಪೈಲಟ್ ಪ್ರೋಗ್ರಾಂಗಳಿಗೆ 30 ಕಾರ್ಯಕ್ರಮಗಳನ್ನು ಕೊಟ್ಟು. ಆದರೆ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಅವರು ಈಡೇರಿಸಿದ್ದು 4 ವರ್ಷದಲ್ಲಿ ಬರೀ 10% ಮಾತ್ರ. 10% ಮಾತ್ರ. ದುಡಿದಂತೆ ನಡೆದಿದ್ದಾರ ಬಿಜೆಪಿಯವರು? ಮತ್ತೆ ಅವ್ರಿಗೆ ವೋಟ್ ಕೊಡಬೇಕಾ? ಇದ್ರ ಜೊತೆಗೆ 2023ರಲ್ಲಿ ನಾವು 592 ಭರವಸೆಗಳನ್ನು ಕೊಟ್ಟಿದ್ದು. ಈಗಾಗಲೇ ಇದರಲ್ಲಿ ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇವುಗಳ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು. ಈ 5 ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ. ಇವು ಜಾರಿಯಾಗಿದ್ದವೋ ಇಲ್ಲ? ಜಾರಿಯಾಗಿದ್ದಾವೋ ಇಲ್ಲ ಹೇಳ್ರಿ, ಸುಮ್ಮನೆ ಕೂತಿದ್ದೀರಲ್ಲ. ಶಕ್ತಿ ಯೋಜನೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು 1923. ಜೂನ್ 11ನೇ ತಾರೀಕಿಗೆ ಒಂದು ತಿಂಗಳು ಒಳಗಡೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟಿದ್ದೀವಿ. ನೀವೆಲ್ಲರೂ ಕೂಡ ಹೆಣ್ಮಕ್ಳು ಇಲ್ಲಿ ಇದ್ದೀರಿ.
ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಾ ಇಲ್ಲ? ಯಾಕೆ ಬಿಜೆಪಿಯವರು ಮಾಡಲಿಲ್ಲ ಈ ಕಾರ್ಯಕ್ರಮನ? ಅಥವಾ ಯಾವುದಾದ್ರೂ ರಾಜ್ಯದಲ್ಲಿ ಮಾಡಿದಾರ? ಯಾವುದಾದ್ರೂ ರಾಜ್ಯದಲ್ಲಿ ಮಾಡಿದಾರ? ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಮಾಡಿದಾರ? ಮಾಡಿಲ್ಲ. ಅದ್ರ ಬದಲು ಏನ್ ಮಾಡ್ತಾ ಇದ್ದಾರೆ? ವಿರೋಧ ಮಾಡ್ತಾ ಇದ್ದಾರೆ. ಯಾರು ವಿರೋಧ ಮಾಡೋದವ್ರು ಗೊತ್ತಾ ನಿಮಗೆ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಘೋಷಣೆ ಮಾಡಿದಾಗ ವಿರೋಧ ಮಾಡಿದವರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಪಾರವಾದಂತ ದುಡ್ಡು ಬೇಕು, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಹೇಳ್ಕೊಳ್ಳಿ ಅಂತ ಉತ್ತರ ಕೊಡಕ್ ಹೋಗಲಿಲ್ಲ. ಆದರೆ ಈ ಗ್ಯಾರಂಟಿ ಯೋಜನೆಗಳನ್ನ 1 ವರ್ಷ ಮುಗಿಯೋದ್ರೊಳಗಡೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದು. ಮಾಡಿದೀವೋ ಇಲ್ಲ? ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆ, ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ, ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ, ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ, ಮೈಸೂರಿನಲ್ಲಿ ಇದನ್ನ ಜಾರಿ ಕೊಟ್ಟದ್ದು ರಾಹುಲ್ ಗಾಂಧಿ ಅವರು ಬಂದಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರು, ನಾನು, DK ಶಿವಕುಮಾರ್, ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರೆಲ್ಲರೂ ಕೂಡ ಒಟ್ಟಿಗೆ ನಾವು ಜಾರಿ ಮಾಡೋದು. ಅವ್ರು ಯಾಕೆ ಬಿಜೆಪಿ ಅವ್ರು ಮಾಡಲಿಲ್ಲ? 4 ವರ್ಷ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಮತ್ತೆ ಈ ಕಾರ್ಯಕ್ರಮಗಳಲ್ಲಿ ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡನ್ನ ಕಳಿಸ್ತಕ್ಕಂಥದ್ದು. ನೀವು ಯಾರಾದರೂ ಲಂಚ ಕೊಡ್ತೀರಾ? ಮಧ್ಯವರ್ತಿಗಳಿದಾರ? ಮಧ್ಯವರ್ತಿಗಳಿಲ್ಲ, ಲಂಚ ಇಲ್ಲ, ಕಮಿಷನ್ ಇಲ್ಲ. ಇದನ್ನ ಮಾಡಿದವರು ಯಾರು? 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಮೋದಿಯವರು ಹೇಳಿದ್ರು, ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಆ ಸಂದರ್ಭದಲ್ಲಿ ಹೇಳಿದ್ರು, ಅಚ್ಚೇ ದಿನ ಆಯೇಗಾ, ಅಚ್ಚೇ ದಿನ ಆಯೇಗಾ. ಬಂತ? ಒಳ್ಳೆ ದಿನ ಬಂತ ನಿಮಗೆಲ್ಲ? ಇನ್ನೂ ಸಮಸ್ಯೆಗಳು ಜಾಸ್ತಿ ಮಾಡಿದ್ದಾರೆ. ನಿಮಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಗೊತ್ತಾ? ಗ್ಯಾಸ್ ಬೆಲೆ ಎಷ್ಟಾಗಿದೆ ಗೊತ್ತಾ? 414 ರೂಪಾಯಿ ಇತ್ತು ಮೋದಿಯವರು ಬಂದಾಗ ಗ್ಯಾಸ್ ಬೆಲೆ. ನಿಮ್ಗೆ ಗೊತ್ತಿಲ್ಲಮ್ಮ ಪ್ರಭಾ? 414 ರೂಪಾಯಿ. ಇವತ್ತು 950 ರೂಪಾಯಿ ಅಥವಾ 1,000 ರೂಪಾಯಿ. 1,000 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು ಆಗ 2014ರಲ್ಲಿ. ಇವತ್ತೆಷ್ಟಿದೆ? 102 ರೂಪಾಯಿ. ಡೀಸೆಲ್ ಬೆಲೆ 53 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 85 ರೂಪಾಯಿ. ಅಚ್ಚೇ ದಿನ ಆಯೇಗಾ, ಅಚ್ಚೇ ದಿನ ಆಯೇಗಾ. ಗ್ಯಾಸ್ ಸಿಗ್ತಾ ಇದೆ ಈಗ? ಗ್ಯಾಸ್ ಸಿಗ್ತಾ ಇದೆ ಅಂದ್ರೆ ಸಿಲಿಂಡರ್ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಕೇಂದ್ರ ಸರ್ಕಾರ. ನರೇಂದ್ರ ಮೋದಿಯವರ ಕಾರಣ. ಆಮೇಲೆ ನರೇಂದ್ರ ಮೋದಿಯವರು ಇನ್ನೊಂದು ಮಾತು ಹೇಳಿದ್ರು. ಏನಪ್ಪಾ ಅಂತಂದ್ರೆ,
ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದ್ಬಿಟ್ಟು ಎಲ್ಲ ಕುಟುಂಬಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ ₹1 ಹಾಕಿದ್ರ? 15 ಪೈಸೆನಾರು ಹಾಕಿದ್ರ? 15 ಪೈಸೆ. ಪೈಸೆನೂ ಹಾಕ್ಲಿಲ್ಲ. ನಿರುದ್ಯೋಗಿ ಯುವಕರಿಗೆ ಕರ್ನಾಟಕದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಅದನ್ನ ಹೋಗಲಾಡಿಸಬೇಕಾದ್ರೆ ಪ್ರತಿ ವರ್ಷ, ಇದು 2014ರಲ್ಲಿ ಹೇಳಿದ್ದದ್ದು, ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ, ಯುವತಿಯರಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಕೊಟ್ರ? 12 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. 12 ವರ್ಷದಿಂದ ಒಂದು ಉದ್ಯೋಗ, ಒಂದು ಬರ್ಗೂ ಕೂಡ ಕೆಲಸ ಕೊಡ್ಲಿಲ್ಲ. ಇನ್ನು ಇದ್ದಂತ ಕೆಲಸಗಳು ಕಿತ್ಕೊಂಡು ಹೋದ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಏನೇನು ಆಸ್ತಿಗಳನ್ನ ಸೃಜನೆ ಮಾಡಿತ್ತು ಅವೆಲ್ಲನೂ ಈಗ ಮಾರಾಕ್ಬಿಟ್ಟಿದ್ದಾರೆ. ಅಂಬಾನಿ, ಅದಾನಿಗೆ ಎಂತ ಇನ್ನೊಬ್ಬ ನೀರವ್ ಮೋದಿ ಅವನು ಸಾಲ ಮಾಡ್ಬಿಟ್ಟು ಹೊರಟೋದ, ದೇಶನೇ ಬಿಟ್ಟು ಹೊರಟೋದ. ಇವ್ರಿಗೆಲ್ಲ ಮಾರಾಟ ಮಾಡಿಬಿಟ್ರು. ಇವರೆಲ್ಲ ಯಾವ ರಾಜ್ಯದವರು? ಗುಜರಾತ್ನವರು. ನರೇಂದ್ರ ಮೋದಿ ಯಾವ ರಾಜ್ಯದವರು? ಗುಜರಾತ್. ಅಮಿತ್ ಶಾ ಯಾವ ರಾಜ್ಯದವರು? ಗುಜರಾತ್. ಇವ್ರು ವೋಟ್ ಕೊಡಬೇಕಾ? ಕಾರ್ಪೊರೇಟ್ ಬಾಡಿಗಳಿಗೆ ಸಹಾಯ ಮಾಡ್ತಕ್ಕಂಥ, ಅವ್ರನ್ನ ಉದ್ಧಾರ ಮಾಡ್ತಕ್ಕಂಥ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೇನೆ, ಏನಪ್ಪಾ ಅಂತಂದ್ರೆ, ಒಂದು ಆರ್ಥಿಕ ಥಿಯರಿನಲ್ಲಿ, ಆರ್ಥಿಕ ತತ್ವಗಳಲ್ಲಿ 2 ತರ ಇದೆ. ನಾಗರಾಜ ತಿಳ್ಕೊ, ನೀನು ಭಾಷಣ ಮಾಡ್ತಾ ಇದ್ದೀರ. 2 ತರ ಇದೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ತತ್ವ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆರ್ಥಿಕ ತತ್ವ. ಯೂನಿವರ್ಸಲ್ ಬೇಸಿಕ್, ಒಂದು ಸಪ್ಲೈ ಮಾಡ್ತಕ್ಕಂಥದ್ದು, ಇನ್ನೊಂದು ಡಿಮ್ಯಾಂಡ್. ಸಪ್ಲೈ ಮತ್ತು ಡಿಮ್ಯಾಂಡ್. ನಮ್ದು ಡಿಮ್ಯಾಂಡ್ ಮಾಡ್ತಕ್ಕಂಥ ತತ್ವ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಆರ್ಥಿಕ ಥಿಯರಿ. ಈಗ ಒಂದು ಪಿರಮಿಡ್ ಇರ್ತದೆ. ಆ ಪಿರಮಿಡ್ ನಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥವರು ಶ್ರೀಮಂತರು, ಕಾರ್ಪೊರೇಟ್ ಬಾಡಿಗಳು, ಕೈಗಾರಿಕೋದ್ಯಮಿಗಳು, ಮತ್ತೆ ಶ್ರೀಮಂತರು ಇರ್ತಕ್ಕಂಥ, ಅದು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ. ಇನ್ನೊಂದು ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಇದು ಕೆಳ ಸ್ಥಳದಲ್ಲಿರ್ತಕ್ಕಂಥ ಜನರಿಗೆ, ಅಂದ್ರೆ ಬಡವರು, ಮಧ್ಯಮ ವರ್ಗದವರು, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇದು ಯೂನಿವರ್ಸಲ್ ಬೇಸಿಕ್. ನಾವು ಯಾರ ಪರ ಇದ್ದೀವಿ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಪರ ಇದ್ದೀವಿ. ಇದನ್ನು ತಿಳ್ಕೋಬೇಕಾಗ್ತದೆ. ಇದು ಅರ್ಥ ಆಗುತ್ತೆ ಗೊತ್ತಿಲ್ಲ ನನಗೆ. ಬಡವರ ಪರ ಇದ್ದೀವಿ, ಒಟ್ಟಾರೆ ಬಡವರ ಪರ ಇದ್ದೀವಿ. ಅದಕ್ಕೋಸ್ಕರನೇ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಗಳನ್ನು ಮಾಡುತ್ತು. ಯಾಕೆ ಇವರು ವಿರೋಧ ಮಾಡ್ತಾರೆ? ಇವರು ಅಂತಂದ್ರೆ ಇವರು ಸಂವಿಧಾನದ ವಿರೋಧಿಗಳು, ಬಡವರ ವಿರೋಧಿಗಳು.
ಮಹಿಳೆಯರ ವಿರೋಧಿಗಳು, ರೈತರ ವಿರೋಧಿಗಳು, ಅಲ್ಪಸಂಖ್ಯಾತರು ಹಿಂದುಳಿದವರ ವಿರೋಧಿಗಳು, ಜೊತೆಗೆ ಕಾರ್ಮಿಕರ ವಿರೋಧಿಗಳು. ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಯಾಕಂತಂದ್ರೆ ಮಹಿಳೆಯರಿದಾರಲ್ಲ, ಮಹಿಳೆಯರು ಕೊನೆಯಲ್ಲಿ ಬರ್ತಕ್ಕಂಥವ್ರು. ಅವ್ರಿಗೆ ಅಕ್ಷರ ಸಂಸ್ಕೃತಿ ಇರಲಿಲ್ಲ. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದ ಜನ ಶೂದ್ರ ವರ್ಗದ ಜನ ಮಹಿಳೆಯರು. ಇವರಿಗೆ ಈ ಅಸಮಾನತೆ ನಿರ್ಮಾಣ, ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ರೆ ಇದಕ್ಕೆ ಕಾರಣ ಜಾತಿ ವ್ಯವಸ್ಥೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಾವು ಬಡವರಿಗೆ ಶಕ್ತಿಯನ್ನ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು. ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಒಂದು ಮಾತನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ನಾವು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ನಿಜ, ಆದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಕೆಲಸ ಮಾಡೋದು ಬಡವರ ಪರವಾಗಿ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ. ಇದಕ್ಕೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ, ಮುಂದೇನೂ ಕೂಡ ಮಾಡ್ತೀವಿ. ಈಗಾಗಲೇ 3 ವರ್ಷ ಆಗಿದೆ. ಹೇಳಿದ್ರು ಅಶೋಕ, ವಿಜೇಂದ್ರ ಇವರೆಲ್ಲ ಹೇಳ್ತಾ ಇದ್ರು. ಏನಂತ ಅಂತಂದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಈ ಲೋಕಸಭಾ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ, ಗ್ಯಾರಂಟಿ ಯೋಜನೆಗಳೆಲ್ಲ ನಿಲ್ಲಿಸ್ಬಿಡ್ತಾರೆ. ನಿಲ್ಸಿದೀವೇನ್ರಿ? ನಿಲ್ಸಿಲ್ಲ ಅಲ್ಲ. ಎಷ್ಟು ಖರ್ಚಾಗುತ್ತೆ ಗೊತ್ತಾ ಇವಕ್ಕೆ? ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ 52,000 ಕೋಟಿ. 52,000 ಕೋಟಿ. ಮಾರ್ಚ್ 24, 2026ಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ನಿಲ್ಲಿಸ್ತೀವ? ಮತ್ತೆ ಇವೆಲ್ಲ ಮುಂದುವರಿಬೇಕಲ್ಲ. ಯಾವುದನ್ನ? ಆಮೇಲೆ 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಹೋಗಲ್ಲ, ನಾನು ಭರವಸೆ ಕೊಟ್ಟಿಲ್ಲ. ಇವೆಲ್ಲರಿಗೂ ಕೂಡ ಸೂರ್ ಸಿಕ್ಬೇಕು. ಅದಕ್ಕೋಸ್ಕರ ನಾನು ಈ ಸಾರಿ ಈಗ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರಲ್ಲ, ಆಗ ಎಲ್ಲ ಭರವಸೆಗಳು ಕೊಟ್ಬಿಟ್ಟಿದ್ರು. 14,000 ಮನೆಗಳನ್ನ ವಾಗ್ದಾನ ಕೊಟ್ಬಿಟ್ಟಿದ್ರು. 14,000 ದುಡ್ಡೇ ಇಟ್ಟಿಲ್ಲ. ನಾನು ಬಂದು ಎಲ್ಲನೂ ತೀರಿಸ್ತಾ ಇದ್ದೀನಿ. ಎಷ್ಟು ಬಾಕಿ ಬಿಲ್ ಕೊಟ್ಟಿರೋದು ಗೊತ್ತಾ? ಬಾಕಿ ಬಿಲ್ ಬಿಟ್ಟಿರೋದು 29,000 ಕೋಟಿ. 29,000 ಕೋಟಿ. ಅದರಲ್ಲಿ ಈಗಾಗಲೇ 24,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. 24,000 ಕೋಟಿ ರೂಪಾಯಿಗಳನ್ನ ತೀರಿಸಿದ್ದೀವಿ. ಸಾಲ, ಅವ್ರು ಬಿಟ್ಟೋಗಿದ್ದಂತ ಸಾಲ 24,000 ಕೋಟಿ ತೀರಿಸಿದ್ದೀವಿ. ಆಮೇಲೆ ಯುವ ನಿಧಿ ಕಾರ್ಯಕ್ರಮ. ಆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪದವೀಧರರಿರ್ತಾರೆ, ನಿರುದ್ಯೋಗಿಗಳಿರ್ತಾರೆ, ಅವ್ರಿಗೆಲ್ರಿಗೂ ಕೂಡ ತಿಂಗಳಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ 2,50,000 ಉದ್ಯೋಗಗಳು ಖಾಲಿ ಇದ್ದಾವೆ. ಇಲ್ಲಿವರೆಗೆ 40,000 ಹುದ್ದೆಗಳನ್ನು ಭರ್ತಿ ಮಾಡಿದ್ವಿ. ಈ ವರ್ಷ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ. 56,432
ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಹಂತ ಹಂತವಾಗಿ ಉಳಿದಂತ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತೀವಿ. ಇದು ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ವಿಚಾರ. ಆದ್ರಿಂದ ಯಾರು ಕೂಡ ಯುವಕರು ಯುವತಿಯರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ನಾವು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಪದವೀಧರರಿಗೆ 3,000 ರೂಪಾಯಿ ಇದನ್ನ ಕೊಡ್ತಾ ಇದ್ದೀವಿ. ಆ ಸವಲತ್ತನ್ನ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಣದುಬ್ಬರ ಕರ್ನಾಟಕದಲ್ಲಿ 2-4% ಮಾತ್ರ ಇರ್ತಕ್ಕಂಥದ್ದು. ಅದೇ ಬೇರೆ ರಾಜ್ಯಗಳಲ್ಲಿ 7-8 ಹಣದುಬ್ಬರ ಆಗ್ಬಿಟ್ಟಿದೆ. ಆಮೇಲೆ ಕೇಂದ್ರ ಸರ್ಕಾರಕ್ಕಿಂತ ಕರ್ನಾಟಕ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದೆ. ಯಾಕೆಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ದಿವಾಳಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ರಾಜ್ಯ ದಿವಾಳಿ, ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದೆ. ನಾನು ಕೇಳ್ತೀನಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದವರು, ಸಂಸದರು, ಅವ್ರಿಗೆ ಕೇಳ್ತೀನಿ, ಕೇಂದ್ರ ಸರ್ಕಾರದ GDP ಎಷ್ಟು ಆಗಿದೆ 25-26ರಲ್ಲಿ? 7.14 ಬೆಳವಣಿಗೆ ಇರ್ತಕ್ಕಂಥದ್ದು. 7.14. ಕರ್ನಾಟಕದ ಎಷ್ಟು ಗೊತ್ತಾ? 8.1%. 7.14 ಜಾಸ್ತಿ, 7.14 ಜಾಸ್ತಿನ 8.1 ಜಾಸ್ತಿನ? ಕರ್ನಾಟಕದ GDP ಇವತ್ತು 33,05,500 ಕೋಟಿ ರೂಪಾಯಿಗಳು. 33,05,500 ರೂಪಾಯಿಗಳು. ಇಷ್ಟೊಂದು ಬೆಳವಣಿಗೆ ಆಗಿದೆ. ಆಮೇಲೆ ಸಿದ್ದರಾಮಯ್ಯ ಸಾಲ ಮಾಡಿಬಿಟ್ಟಿದ್ದಾನೆ. ನಾನು ಅವ್ರಿಗೆಲ್ಲ ಮನವಿ ಮಾಡೋದೇನಪ್ಪಾ ಅಂತಂದ್ರೆ, ದಯಮಾಡಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ಓದ್ಕೋಬೇಕು. ಇದು 2002ರಲ್ಲಿ ಪಾಸ್ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ರಲ್ಲಿ ಪಾಸ್ ಆಗಿದೆ. ಅಶೋಕನಿಗೂ ಕೂಡ ಹೇಳ್ತೀನಿ, ದಯಮಾಡಿ ಓದ್ಕೊಳಪ್ಪ. ಇದನ್ನ ಮಾತಾಡೋದು ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಹೇಳ್ತೀನಿ, ಆಮೇಲೆ ವಿಜೇಂದ್ರರಿಗೂ ಕೂಡ ಹೇಳ್ತೀನಿ. ಕೇಂದ್ರದ ಸಾಲ ಇವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಎಷ್ಟು ಸಾಲ ಇತ್ತು ಗೊತ್ತಾ? ಮನಮೋಹನ್ ಸಿಂಗ್ ಅವರು ಬಿಟ್ಟೋದಾಗ 53,11,000 ಕೋಟಿ. 53,11,000 ಕೋಟಿ. ಈಗ ಎಷ್ಟಪ್ಪ ಇದೆ ಅಂತಂದ್ರೆ 218,52,000 ಕೋಟಿ. ಇವರು ನರೇಂದ್ರ ಮೋದಿ ಅವರು ಸಾಲ ಮಾಡಿರ್ತಕ್ಕಂಥದ್ದು ಒಟ್ಟು ಸಾಲ 165 ಲಕ್ಷ ಕೋಟಿಗೂ ಹೆಚ್ಚು. 165 ಲಕ್ಷ ಕೋಟಿಗೂ ಹೆಚ್ಚು. 12 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದ ಮೇಲೆ ಆಗಿರ್ತಕ್ಕಂಥದ್ದು 53,11,000 ಕೋಟಿ. ಈಗ ಇವರು ನರೇಂದ್ರ ಮೋದಿ ಅವರು 12 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು 165 ಲಕ್ಷ ಕೋಟಿ. ನಾನು ಸಾಲ ಮಾಡಿದ್ದೀನಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ 3 ಪ್ಯಾರಾಮೀಟರ್ಸ್ ಗಳನ್ನು ಹೇಳ್ತಾರೆ. ಒಂದು 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು. 3% ಒಳಗಡೆ ಇರಬೇಕು. ಆಮೇಲೆ ಎರಡನೇದು ಸಾಲ ಮಾಡಿರ್ತಕ್ಕಂಥದ್ದು GDPಯ 25% ಒಳಗಡೆ ಇರಬೇಕು. ನಾವು 3% ಒಳಗಡೆ ಅಂದ್ರೆ 2.95% ಇದೆ. ಫಿಸ್ಕಲ್ ಡಿಫಿಸಿಟ್ ಎಷ್ಟು ಪರ್ಸೆಂಟ್ ಇದೆ? 2.95. ಸಾಲ ಎಷ್ಟಿದೆ? 24.94.
ಅಂದ್ರೆ 3%, 25% ಒಳಗಡೆ ಇದೆಯಲ್ಲ, ಮತ್ತೆ ಸಾಲ ಎಲ್ಲಿ ಮಾಡಿದೀವಿ? ಮತ್ತೆ ಸಾಲ ನಿಗದಿ ಮಾಡೋರು ಯಾರು ಗೊತ್ತಾ? ಕೇಂದ್ರ ಸರ್ಕಾರದವರು. ಸಾಲ ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಇಷ್ಟು ನೀವು ಸಾಲ ತಗೋಬಹುದು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ಮತ್ತೇನು ಸಾಲ ಜಾಸ್ತಿ ಮಾಡಿದ್ದೀವಿ? ಸುಳ್ಳು ಹೇಳೋದಕ್ಕೆ ಒಂದು ಇತಿಮಿತಿ ಇರಬೇಕಲ್ಲ. ಅದಕ್ಕೆ ನಾನು ಹೇಳೋದು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು ಬಿಜೆಪಿಯವರು. ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಹೇಳೋದು ಬಿಟ್ರೆ ಏನು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಎಷ್ಟು ಗೊತ್ತಾ, ಈ 14 ಅಣಕ ನಿಮ್ಗೇನಾಗ ಗೊತ್ತಾಗುತ್ತಾ ಇಲ್ಲೋ ಗೊತ್ತಿಲ್ಲ, ನಾನು ಹೇಳಕ್ ಹೋಗೋದಿಲ್ಲ. ಹೇಳಕ್ ಹೋಗೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಇವೆಲ್ಲ ಬೇಸರ ಆಗಿ ಅಂಕಿಅಂಶಗಳೆಲ್ಲ ಹೇಳಿದ್ರೆ ಬೇಸರ ಹಿಡಿಸಬಹುದು. ಆದ್ರಿಂದ ನಾನು ಹೇಳ್ತೇನೆ, ಬಿಜೆಪಿಯವರು ಯಾವಾಗಲೂ ಶ್ರೀಮಂತರ ಪರವಾಗಿ, ಮೇಲ್ವರ್ಗದವ್ರ ಪರವಾಗಿ, ಕಾರ್ಪೊರೇಟ್ ಬಾಡಿಗಳ ಪರವಾಗಿ, ಅವ್ರ ಪರವಾಗಿರ್ತಕ್ಕಂಥ ಪಕ್ಷ. ನಮ್ದು ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ಅದಕ್ಕೋಸ್ಕರ ಶ್ಯಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗ್ಬೇಕಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ಲ. ಅವ್ರ ಶಾಂತಿ ಸಿಗ್ಬೇಕಾದ್ರೆ ಸಮರ್ಥ ಅವರು ಗೆಲ್ಲೇಬೇಕು. ಕ್ರಮ ಸಂಖ್ಯೆ 3. ನೀವು ಬಹಳ ಹೊತ್ತಿನಿಂದ ಕೂತಿದ್ದೀರಿ. ಪಾಪ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಆರ್ಥಿಕ ವಿಚಾರಗಳನ್ನೆಲ್ಲ ಹೇಳಿದ್ರೆ ಅವರು ಟೀಕೆ ಮಾಡ್ತಾರೆ ಅಂತ ಇವೆಲ್ಲ ಹೇಳಿದ್ರೆ. ಬಿಸಿಲು ಬೇರೆ ಇದೆಯಲ್ಲ, ಬಹಳ ಹೊತ್ತಿನಿಂದ ಕೂತ್ಬಿಟ್ಟಿದ್ರೆ 12 ಗಂಟೆಯಿಂದ. ನಾನು ಇದಕ್ಕೆ ಹೋಗ್ಬೇಕು, ಎಂತದು ಬಾಗಲಕೋಟೆಗೆ ಹೋಗ್ಬೇಕು, ಅಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ನೀವು ಒಂದೇ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪಾ ಅಂತಂದ್ರೆ 9ನೇ ತಾರೀಕು ದಯಮಾಡಿ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ. ಮಾಡ್ತೀರಿ ಅಲ್ವಾ? ಆಮೇಲೆ ದಯಮಾಡಿ ಈ SDPI ಅಭ್ಯರ್ಥಿಗೆ ವೋಟ್ ಹಾಕ್ಬೇಡಿ. ಯಾಕೆಂದ್ರೆ ಅವರು ಬಿಜೆಪಿಗೆ ಮುಂದುವರಿ ಪಕ್ಷನು, SDPI ಇದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಟ್ಕೊಳ್ಳೋದು. SDPI ವೋಟ್ ಹಾಕಿದ್ರೆ ಬಿಜೆಪಿ ವೋಟ್ ಹಾಕ್ದಾಗ ಆಗ್ತದೆ. ಬಿಜೆಪಿ ವೋಟ್ ಹಾಕಿ ನಮ್ಮಲ್ಲಿ ಅವರು ನಮ್ಮ ಪಾರ್ಟಿನಲ್ಲಿ ಇದ್ರು, MLC ಆಗಿದ್ರು. ಇವ್ರಿಗೆ ಅವ್ರು ಮಾತಾಡ್ತಾರೆ, ಇಲ್ಲೇ ಇರ್ತಾರೆ. ನಾಳೆನೂ ನಾಳೆ ಸಾಯಂಕಾಲದವರೆಗೂ ಇಲ್ಲೇ ಇರ್ತಾರೆ. ಅವರು ಮಾತಾಡ್ತಾರೆ. ಅವ್ರು ಮಾತಾಡಿದ್ರು, ಮಳೆ ಬರಕ್ಕೆ ಮುಂಚಿತವಾಗಿ ಮಾತಾಡ್ಬಿಟ್ರು. ರಿಜ್ವಾನ್ ನಾನ್ ಮಾತಾಡಿದ್ನ ಸಮರ್ಥ ಗೆಲ್ಲಿಸ್ತೀವಿ ಅಲ್ವಾ? SDPIಗೆ ವೋಟ್ ಹಾಕ್ಬಾರ್ದು, ಇಂಡಿಪೆಂಡೆನ್ಸ್ ಗಳಿಗೆ ವೋಟ್ ಹಾಕ್ಬಾರ್ದು, ಬಿಜೆಪಿಗೆ ವೋಟ್ ಹಾಕ್ಬಾರ್ದು. ಕಾಂಗ್ರೆಸ್ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.